ಪ್ರಿಯ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಬಾಂಗ್ಲಾದೇಶವನ್ನು ಬಿಟ್ಟು ಓಡಿ ಹೋಗಿ ಇವತ್ತಿಗೆ ಸುಮಾರು 2 ವಾರ ಕಳೀತಾ ಇದೆ. ಅಲ್ಲಿಂದ ಇಲ್ಲಿಯ ತನಕ ಅಲ್ಲಿರುವ ಹಿಂದೂಗಳ ಮೇಲೆ ದಾಳಿ ನಡೆಯುತ್ತಲೇ ಇದೆ. ಬಾಂಗ್ಲಾ ಹಿಂದೂಗಳ ಮನೆಗಳಿಗೆ ಬೆಂಕಿ ಹಚ್ಚಲಾಗ್ತಾ ಇದೆ. ಅವರ ಅಂಗಡಿಗಳನ್ನು ಮುಸ್ಲಿಂ ಪುಂಡರ ಗುಂಪು ದೋಚಿಕೊಳ್ತಾ ಇದೆ. ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಲಾಗ್ತಾ ಇದೆ. ಬಾಂಗ್ಲಾದೇಶವನ್ನು ಕಂಟ್ರೋಲ್ ಮಾಡ್ತಿರುವ ಆರ್ಮಿ ಕೂಡ ಇಸ್ಲಾಮಿಕ್ ರ್ಯಾಡಿಕಲ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಪೊಲೀಸರು ಮಾತ್ರ ಈ ಪಟ್ಟಭದ್ರ ಹಿತಾಸಕ್ತಿಗಳ ತಮಾಷೆ ನೋಡ್ತಾ ನಿಂತಿದ್ದಾರೆ. ಪ್ರಧಾನಿ ಮೊಹಮ್ಮದ್ ಯೂನಸ್ ಕೂಡ ಆಕ್ಷನ್ ತೆಗೆದುಕೊಳ್ಳದೆ ನಮ್ಮ ಭಾರತಕ್ಕೆ ಎಚ್ಚರಿಕೆ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ಬಾಂಗ್ಲಾದಲ್ಲಿರುವಂತಹ 1,30,00,000 ಹಿಂದೂಗಳ ಮೇಲೆ ಆಗ್ತಾ ಇರುವ ಅನ್ಯಾಯದ ಕುರಿತು ಯಾರೂ ಮಾತನಾಡಲ್ಲ. ಮೋದಿ ಸರ್ಕಾರ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಒಂದು ಪ್ರತ್ಯೇಕ ಕಮಿಟಿಯನ್ನು ಕೂಡ ರಚನೆ ಮಾಡಿದೆ. ಮೋದಿಜಿ ಖುದ್ದು ನೂತನ PM ಮೊಹಮ್ಮದ್ ಯೂನಸ್ಗೆ ಟ್ಯಾಗ್ ಮಾಡಿ ಹಿಂದೂಗಳನ್ನು ರಕ್ಷಿಸಿ ಅಂತ ಮನವಿ ಮಾಡಿದ್ದಾರೆ. ಆದರೆ ಸದಾ ನಮ್ಮ ದೇಶದಲ್ಲಿ ಮೈನಾರಿಟಿಗಳ ಬಗ್ಗೆ ಧ್ವನಿ ಎತ್ತುವ, ದೇಶದಲ್ಲಾಗುವ ಹಿಂಸಾಚಾರಗಳಿಗೆ ಹಿಂದೂಗಳನ್ನು ಬ್ಲೇಮ್ ಮಾಡುತ್ತಾ ದೇಶದ ಮೈನಾರಿಟಿ ರಕ್ಷಣೆ ಬಗ್ಗೆ ಬಾಯಿ ಬಡಿದುಕೊಳ್ಳುವ ಸೋಕಾಲ್ಡ್ ನಾಯಕ ರಾಹುಲ್ ಗಾಂಧಿ ಬಾಂಗ್ಲಾ ಹಿಂದೂಗಳ ಬಗ್ಗೆ ಒಂದೇ ಒಂದು ತುಟಿಕ್ ಪಿಟಿಕ್ ಅಂತಿಲ್ಲ. ಅದರಲ್ಲೂ OYC ಪಟಾಲಾಮ್ ಬಾಂಗ್ಲಾ ಬಗ್ಗೆ ನಾವು ಯಾಕೆ ಮಾತನಾಡಬೇಕು ಅಂತ ಹೇಳ್ತಾ ಇದೆ. ಅದು ನಮ್ಮ ದೇಶ ಅಲ್ವಲ್ಲ ಅಂತಿದ್ದಾರೆ. ಹೌದು, ಪ್ಯಾಲೆಸ್ಟೀನ್, ಗಾಜಾದಲ್ಲಿ ಅಲ್ಲೆಲ್ಲೋ ಒಂದು ಕಡೆ ಮುಸ್ಲಿಮರ ಮೇಲೆ ದಾಳಿ ಆಗ್ತಾ ಇದೆ ಅಂದಾಗ ಗೊಳೋ ಅಂತ ಎದೆ ಬಡಿದುಕೊಳ್ಳುವ ಇವರುಗಳು ಉದ್ದುದ್ದ ಭಾಷಣ ಬಿಗಿತಾ ಇದ್ರು. ಸಂಬಂಧವೇ ಇಲ್ಲದ ರಾಷ್ಟ್ರಕ್ಕಾಗಿ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಇವರು ನಿಜವಾಗ್ಲೂ ಮೈನಾರಿಟಿಗಾಗಿಯೇ ಹೋರಾಡುವವರಾಗಿದ್ರೆ ಬಾಂಗ್ಲಾದೇಶದಲ್ಲಿರುವಂತಹ ಮೈನಾರಿಟಿ ಬಗ್ಗೆಯೂ ಕೂಡ ಹೋರಾಟ ಮಾಡಬೇಕಲ್ವಾ? ಇನ್ಫ್ಯಾಕ್ಟ್ UN, ಕೆನಡಾ, ಅಮೆರಿಕಾ, ಯುರೋಪ್ ಸಹ ಬಾಂಗ್ಲಾ ಹಿಂದೂಗಳ ಬಗ್ಗೆ ಮಾತನಾಡ್ತಾ ಇದೆ. ಆದರೆ ಈ ಮಹಾನಾಯಕ ಮಾತ್ರ ತನಗೇನು ಗೊತ್ತಿಲ್ಲದಂತೆ ಸುಮ್ಮನಿದ್ದಾನೆ. ಈತನ ಭಯ ಏನು ಅಂತಂದರೆ ಬಾಂಗ್ಲಾ ಹಿಂದೂಗಳ ಬಗ್ಗೆ ಮಾತಾಡಿದರೆ ಈತನ ಸೋ ಕಾಲ್ಡ್ ವೋಟ್ ಬ್ಯಾಂಕ್ ದೂರವಾಗುತ್ತೆ ಅನ್ನೋ ಆತಂಕ. ನಮ್ಮ ದೇಶದ ಸುತ್ತಮುತ್ತಲಿರುವಂತಹ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದಾಳಿ ಈ ಮಹಾನುಭಾವ ಯಾವತ್ತೂ ಕೂಡ ಖಂಡಿಸಿಲ್ಲ. ಯಾಕೆಂದರೆ ಒಂದು ಪರ್ಟಿಕ್ಯುಲರ್ ಸಮುದಾಯ ಇವನ ಪಕ್ಷಕ್ಕೆ ವೋಟ್ ಕೊಡುತ್ತೆ ಅಂತ. ಒಂದು ವೇಳೆ ಪ್ರಶ್ನಿಸಿದ್ರೂ ಕೂಡ ಅದಕ್ಕೆ ಇವರುಗಳು ಉತ್ತರವನ್ನು ಕೊಡೋದಿಲ್ಲ. ಪಕ್ಕದ ರಾಷ್ಟ್ರ ಅಲ್ವಾ, ನಮ್ಗೆ ಯಾಕೆ ಅಂತಾರೆ. ಹಾಗಾಗಿ CAA ಮೂಲಕ ಹಿಂದೂಗಳ ರಕ್ಷಣೆಗೆ ಮೋದಿಜಿ ಪಣ ತೊಟ್ಟಿರೋದು. ಭಾರತ ಹೊರತಾಗಿ ಹಿಂದೂಗಳದ್ದೇ ಅಂತ ಹೇಳಿಕೊಳ್ಳುವಂತಹ ಯಾವ ರಾಷ್ಟ್ರವೂ ಕೂಡ ಉಳಿದುಕೊಂಡಿಲ್ಲ. ಅಫ್ಘಾನ್, ಭಾರತ, ಬಾಂಗ್ಲಾ, ಸಿಂಗಾಪುರ, ಇಂಡೋನೇಷ್ಯಾವರೆಗೂ ಹಿಂದೂಗಳ ಬಳ್ಳಿಗಳಿತ್ತು. ಪಾಕಿಸ್ತಾನದಲ್ಲಿ ಆಲ್ಮೋಸ್ಟ್ ಹಿಂದೂಗಳನ್ನು ಎಲಿಮಿನೇಟ್ ಮಾಡಲಾಗಿದೆ. ಅಫ್ಘಾನ್ನಲ್ಲಿ ಯಾವ ಮೂಲವೂ ಕೂಡ ಉಳಿದುಕೊಂಡಿಲ್ಲ. ಬಾಂಗ್ಲಾದೇಶದಲ್ಲಿ 28% ಇದ್ದ ಹಿಂದೂಗಳ ಸಂಖ್ಯೆ ಈಗ 8%ಗೆ ಇಳಿಕೆಯಾಗಿದೆ. ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೂ ನಮಗೆ ಈ ದೇಶದಲ್ಲಿ ಅಭದ್ರತೆ ಕಾಡ್ತಿದೆ ಅಂತಾರೆ ಇಲ್ಲಿನ ಅಲ್ಪಸಂಖ್ಯಾತರು. ಅಲ್ಲಿಗೆ ಪಕ್ಕದ ರಾಷ್ಟ್ರಗಳಲ್ಲಿ ಜೀವಿಸೋದಕ್ಕಾಗಿಯೂ ಹೋರಾಡ್ತಾ ಇರುವಂತಹ ಜನಸಂಖ್ಯೆ ಕುಸಿಯುತ್ತಿರುವ ಹಿಂದೂಗಳು ಏನು ಹೇಳಬೇಕು? ಬಾಂಗ್ಲಾದೇಶದ ಮುಸ್ಲಿಂ ಧರ್ಮಗುರು ಈಗ ಬಾಂಗ್ಲಾದೇಶದ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಸಂಭ್ರಮಿಸ್ತಾ ಇದ್ದಾನೆ. ಒಂದು, ನಮ್ಮ ಮತವನ್ನು ಒಪ್ಪಿಕೊಳ್ಳಿ ಮತ್ತು ಮುಸಲ್ಮಾನರಾಗಿ, ಇಲ್ಲ ಪ್ರಾಣ ಬಿಡೋಕೆ ಸಿದ್ಧರಾಗಿ ಅಂತಿದ್ದಾರೆ. ಇದು ಈತನ ಒಬ್ಬನ ಮಾತಲ್ಲ. ಎಲ್ಲಿ ಇವರ ಜನಸಂಖ್ಯೆ ಹೆಚ್ಚಾಗುತ್ತೋ ಅಲ್ಲಿ ಇವರ ಧಾಟಿ ಇದೇ ಆಗಿರುತ್ತೆ. ರಾಹುಲ್ ಗಾಜಾ ಬಗ್ಗೆ ಟ್ವೀಟ್ ಮಾಡ್ತಾರೆ. ಬಾಂಗ್ಲಾ ನೂತನ PM ಮೊಹಮ್ಮದ್ ಯೂನುಸ್ಗೆ ಶುಭ ಕೋರಿ ಟ್ವೀಟ್ ಮಾಡೋಕೆ ಇರುವಷ್ಟು ಸಮಯ ಅಲ್ಲಿ ಮೈನಾರಿಟಿಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಅದರಲ್ಲೂ ಕೂಡ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಒಂದೇ ಒಂದು ಪದ ರಾಹುಲ್ ಗಾಂಧಿ ಮಾತಾಡೋದೇ ಇಲ್ಲ. ಒಂದು ವೇಳೆ ಬಾಂಗ್ಲಾ ಹಿಂದೂಗಳಿಗೆ ಭಾರತ ಸರ್ಕಾರ ಆಶ್ರಯ ನೀಡುವ ಹೆಜ್ಜೆ ಇಟ್ಟರೆ ಆಗ ಈ ಸೋಕಾಲ್ಡ್ ಮಾನವತಾವಾದಿಗಳು ಏನು ಹೇಳ್ತಾರೆ ಗೊತ್ತಾ? ಈಗಿರುವಂತಹ ಜನರಿಗೆ ಉದ್ಯೋಗ ಕೊಡೋದಕ್ಕಾಗ್ತಾ ಇಲ್ಲ, ಹಸಿವು ಸೂಚ್ಯಂಕ ನೋಡಿದ್ದೀರಾ ಅಂತ ಬಾಯಿ ಬಡ್ಕೋತಾರೆ.
ಅದರಲ್ಲಿ ತಪ್ಪೇನು ಅಂತ ನೀವು ಕೂಡ ಕೇಳಬಹುದು. ನಿಮಗೆ ಒಂದು ವಿಚಾರ ಗೊತ್ತಿರಲಿ, ನಮ್ಮ ದೇಶದಲ್ಲಿ ರೋಹಿಂಗ್ಯಾ ಮುಸ್ಲಿಮರು ಅಂದರೆ ನುಸುಳುಕೋರರು ಸುಮಾರು 5 ಕೋಟಿ ಜನ ಇದ್ದಾರೆ. ಇವರನ್ನ ಹುಡುಕಿ ಒದ್ದು ಓಡಿಸಿದ್ರೆ ಅಲ್ಲಿರುವಂತಹ 1,30,00,000 ಹಿಂದೂಗಳ ಸಂಖ್ಯೆ ನಗಣ್ಯವಾಗುತ್ತೆ ಈ 5 ಕೋಟಿಯ ಮುಂದೆ. ಕ್ರೈಮ್ ರೇಟ್ ಕೂಡ ಕಡಿಮೆ ಆಗಿಬಿಡುತ್ತೆ. ಇದಾಗೋದಕ್ಕೆ ಮಮತಾ ದೀದಿ ಬಿಡೋದಿಲ್ಲ. ಯಾಕೆ ಅಂತಂದ್ರೆ ಮಮತಾ ದೀದಿಗೆ ಲಾಸ್ ಆಗುತ್ತೆ ಅನ್ನೋ ಭಯ. CAA ತರ್ತೀವಿ ಅಂದಾಗ ಮಿಸ್ಟರ್ ಕೇಜ್ರಿವಾಲ್ ಕೂಡ ಉರಿದು ಬಿದ್ದಿದ್ರು. ಮುಸ್ಲಿಂ ಕ್ರೈಸ್ತರಿಗೆ ಅವರದ್ದೇ ಆದ ರಾಷ್ಟ್ರಗಳಿದೆ, ಹಿಂದೂಗಳಿಗೆ ಆ ರೀತಿಯ ಆಪ್ಷನ್ ಇಲ್ಲ. ಇವರ ಯೋಗ್ಯತೆಗೆ ಕಾಶ್ಮೀರ್ ಫೈಲ್ಸ್ ಬಂದಾಗ ಅದರ ಬಗ್ಗೆ ಕುಹಕವಾಡಿದ್ರು. ಕಾಶ್ಮೀರ್ ಪಂಡಿತರ ಬಗ್ಗೆ ರಿಸರ್ಚ್ ಮಾಡಿದರೆ ಸತ್ಯ ಏನು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಇನ್ಫ್ಯಾಕ್ಟ್ ಕೇರಳ ಸ್ಟೋರಿಯ ಕುರಿತಾಗಿ ಕೇರಳ ಹೈಕೋರ್ಟ್ ಕೂಡ ಲವ್ ಜಿಹಾದ್ ಅನ್ನುವಂತಹ ಕಾನ್ಸೆಪ್ಟ್ ಇರೋದು ಸತ್ಯ ಅಂತ ಹೇಳಿತ್ತು. ಆದರೆ ಇದೆಲ್ಲವೂ ಕೂಡ ಕಪೋಲ ಕಲ್ಪಿತ ಅಂದುಬಿಟ್ರು. ಕೆಲವರು ಹೇಳ್ತಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಹಾಗೂ ಹಿಂದೂ ದೇಗುಲ ರಕ್ಷಣೆಯನ್ನ ಸ್ವತಃ ಮುಸಲ್ಮಾನರೇ ಮಾಡ್ತಿದ್ದಾರೆ ಅಂತ. ಹಾಗಿದ್ರೆ ದಾಳಿ ಮಾಡ್ತಾ ಇರುವಂಥವರಾದ್ರೂ ಯಾರು? ದಾಳಿ ನಡೀತಿರೋದು ಸುಳ್ಳು ಅನ್ನೋದಾದ್ರೆ ದಾಳಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ರಕ್ಷಣೆಗೆ ನಿಂತದ್ದು ಕೂಡ ಸುಳ್ಳೇ ಅಲ್ವಾ? ಒಂದು ನೆರೆಟಿವ್ ಅನ್ನ ಸೆಟ್ ಮಾಡುವಂತಹ ಕೆಲಸವನ್ನ ಕೆಲ ಎಡಬಿಡಂಗಿಗಳು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ. ಉದಾಹರಣೆಗೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಪ್ಯಾಲೆಸ್ತೀನ್ನ ಹಮಾಸ್ ಉಗ್ರರು ಇಸ್ರೇಲ್ ಪ್ರಜೆಗಳನ್ನು ಕೊಂದು ಹಾಕಿದ್ರು. ಇಲ್ಲಿ ದಾಳಿ ಮಾಡಿದ್ದು ಹಮಾಸ್, ಗುರಿಯಾಗಿದ್ದು ಇಸ್ರೇಲ್ನ ಪ್ರಜೆಗಳು. ಇದರ ನರೇಟಿವ್ ಹೇಗಿತ್ತು ಅಂದರೆ, ಎಷ್ಟೋ ಕಾಲದಿಂದ ಇಸ್ರೇಲ್ ಪ್ಯಾಲೆಸ್ತೀನ್ ಮೇಲೆ ದಾಳಿ ಮಾಡಿ ಹಿಡಿತ ಸಾಧಿಸ್ತಾ ಇತ್ತು, ಹೀಗಾಗಿ ಅಲ್ಲಿನ ಪ್ರಜೆಗಳು ರೊಚ್ಚಿಗೆದ್ರು, ಹೀಗಾಗಿ ಹೋಯಿತು ಅಂತಾರೆ. ಅದೇ ಇಸ್ರೇಲ್ ತಿರುಗಿ ದಾಳಿ ಮಾಡಿದರೆ ನೋಡಿ, ಇಸ್ರೇಲ್ ಅಮಾಯಕರ ಮೇಲೆ ದಾಳಿ ಮಾಡ್ತಿದೆ ಅಂತಾರೆ. ಬ್ರದರ್, ಇಸ್ರೇಲ್ ಪ್ಯಾಲೆಸ್ತೀನ್ ಮೇಲೆ ಆಕ್ರಮಿಸಿದೆ, ಹೀಗಾಗಿ ಗಾಜಾ ಪ್ರಜೆಗಳು ಇಸ್ರೇಲ್ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ನೀವು ಹೇಳಬಹುದು. ಆದರೆ ಇದರ ಸತ್ಯ ತಿಳಿದ್ರೆ ನೀವು ಹೀಗೆ ಮಾತನಾಡೋದಿಲ್ಲ. ಯಾವುದೇ ರಾಷ್ಟ್ರದಲ್ಲಿ ಜನರ ಪ್ರಾಣ ಹೋಗ್ತಿದೆ ಅಂದರೆ ಅದನ್ನು ಖಂಡಿಸಬೇಕು, ಸೆಲೆಕ್ಟಿವ್ ಆಗಿ ಮಾತನಾಡಬಾರ್ದು. ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ಆಗ್ತಿದೆ ಅಂದಾಗಲೂ ಧ್ವನಿ ಎತ್ತಿ, ಮತ್ತು ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಸಮಸ್ಯೆ ಆಗ್ತಿದೆ ಎಂದಾಗಲೂ ಧ್ವನಿ ಎತ್ತಿ, ಮತ್ತು ಸಂಬಂಧವೇ ಇಲ್ಲದ ರಾಷ್ಟ್ರಗಳ ಕುರಿತಾಗಿ ಧ್ವನಿ ಎತ್ತುವ ತಮಗೆ ಪಕ್ಕದಲ್ಲೇ ಇರುವಂತಹ ಬಾಂಗ್ಲಾದೇಶದಲ್ಲಿ ನರಳಾಡ್ತಾ ಇರುವಂತಹ ಮೈನಾರಿಟಿ ಹಿಂದೂಗಳ ಸ್ಥಿತಿಯನ್ನು ಮಾತನಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ನಿಮ್ಮ ಈ ಸೆಲೆಕ್ಟಿವ್ ಥಾಟ್ ಪ್ರೋಸೆಸ್ಸನ್ನು ನಾವು ಖಂಡಿಸ್ತೀವಿ. ಹಾಗಿದ್ರೆ ಹಿಂದೂಗಳ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಕೇವಲ ಮುಸಲ್ಮಾನರಿಗಷ್ಟೇ ಬದುಕುವ ಹಕ್ಕಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇದು ಯಾರಿಗೆ ಅರ್ಥ ಆಗಬೇಕಾಗಿದೆಯೋ ಅವರಿಗೆ ಅರ್ಥ ಆಗಿರುತ್ತೆ. ನಮಸ್ಕಾರ. ಕೂತಲ್ಲೇ ಕಾಸು ಮಾಡಬೇಕಾ? ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ? ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್. ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ. 3 months ಕಂಪನಿಗಳ ರಿಸಲ್ಟ್, ಕ್ರೆಡಿಟ್, ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ. ಟೆಕ್ನಿಕಲ್ ಮಾಹಿತಿ, ಕ್ಯಾಂಡಲ್ ಸ್ಟಿಕ್, ಇಂಡಿಕೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ. ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ? ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೇಲ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ. ಷೇರು ಪರ್ಚೇಸ್, ಫ್ಯೂಚರ್ ಆಪ್ಷನ್ಸ್, ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್. ಇನ್ಯಾಕೆ ತಡ? ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ. ನಿಮಗೆ ಬಿಟ್ಟಿ ಅಡ್ವೈಸ್, ಫುಲ್ ಫ್ರೀ ಅಡ್ವೈಸ್.